ಹಾಯ್ ಹಲೋ ಫ್ರೆಂಡ್ಸ್. ಇವತ್ತಿನ ದಿನಚರಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಬೆಳಗ್ಗೆ ಟಿಫನ್ಗೆ ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೆ. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ, ಮಸಾಲೆ ಎಲ್ಲ ಏನೂ ರುಬ್ಬಿಲ್ಲ. ಈ ರೆಸಿಪಿನ ಈಗಾಗಲೇ ತುಂಬ ಶೇರ್ ಮಾಡ್ಕೊಂಡಿರೋದ್ರಿಂದ ರೆಸಿಪಿನೇನು ಶೇರ್ ಮಾಡ್ಕೊಂಡಿಲ್ಲ. ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ನಿಮ್ಗೆ ಹಿಂದಿನ ವೀಡಿಯೋದಲ್ಲೆಲ್ಲ ನೋಡಿಸಿದ್ದೀನಲ್ವ, ಕುರಿಗಳು ತೊಗೊಂಬಂದಿರೋದು. ಅದಕ್ಕೆ ಇನ್ನು ಕುರಿಗಳನ್ನ ಹೊರಗಡೆ ಹೊಡ್ಕೊಂಡೋಗಿ ಕುರಿಗಳನ್ನ ಮೇಯ್ಸೋದಕ್ಕೆ ಹೋಗಬೇಕು. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗೋರೆ, ಅದಕ್ಕೆ ನಾನು ಹೋಗ್ತಿದ್ದೀನಿ. ಅವರಿದ್ದರೆ ಅವರೇ ಹೋಗ್ತಾರೆ. ಇವತ್ತು ಆದರೆ ನಾನೇ ಹೋಗಬೇಕು. ಮನೆಯಲ್ಲಿ ಅವರು ಕೆಲ್ಸಕ್ಕೆ ಹೋದರೆ ನಾನೇ ಹೋಗ್ತೀನಿ, ಮನೇಲಿದ್ದರೆ ಅವರೇ ಹೋಗ್ತಾರೆ. ನಾನು ಟಿಫನ್ ಮಾಡಿಬಿಟ್ಟು ಎಲ್ಲ ಕೆಲಸ ಎಲ್ಲ ಮಾಡಿಬಿಟ್ಟು ಟಿಫನ್ನು ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಟೊಮೊಟೊ ಬಾತು ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಸಿಂಪಲ್ಲಾಗಿಯೇ ಮಾಡಿಕೊಂಡೆ ಅಂತೆ, ಪರವಾಗಿಲ್ಲ ಫ್ರೆಂಡ್ಸ್. ಸೊಸೈಟಿ ಅಕ್ಕಿನಲ್ಲಿ ಮಾಡಿದ್ದು. ಇನ್ನು ಅಲ್ಲಿಂದ ನಾನು ಟಿಫನ್ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನಾಗಿದೆ ನೋಡ್ಬೋದು. ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಈ ಅನ್ನದ ಸೌಟು ಇದೆಲ್ಲ ಇದೆಯಲ್ಲ, ಅದನ್ನೆಲ್ಲ ಮುಚ್ಚಿಟ್ಟಿದ್ದೀನಿ. ಇಲ್ಲಾಂದರೆ ಸಣ್ಣ ಸಣ್ಣ ಸೊಳ್ಳೆಗಳೆಲ್ಲ ಬರ್ತೈತೆ ಅಂತಂದ್ಬಿಟ್ಟು ಮುಚ್ಚಿಕ್ಕಿದ್ದೀನಿ. ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಟ್ಟಿದ್ದೀನಿ ಫ್ರೆಂಡ್ಸ್, ಸಮಾಧಾನ. ಯಾಕೆ ಹೇಳ್ತಾ ಇದ್ದೀನಿ ಪದೇ ಪದೇ ಅಂದರೆ, ನಾವು ಎಲ್ಗಾನ ಹೊರಗಡೆ ಹೋದಾಗ ಈ ಥರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಏನು ಕೆಲಸ ಮನೇಲಿ ಇಟ್ಕೊಂಡಿರಾ ನಾವು ಮಾಡಿಬಿಟ್ಟು ಆಚೆ ಕಡೆ ಹೋದರೆ, ಹೋಗಿ ಬಂದಾದಮೇಲೆ ಸ್ವಲ್ಪ ಹೊತ್ತು ಆರಾಮಾಗಿ ಮಲ್ಕೊಳೋದು, ಇಲ್ಲ ರೆಸ್ಟ್ ಮಾಡ್ಬೋದಲ್ವಾ. ಅದಕ್ಕೆ ಹೇಳ್ತಾ ಇದ್ದೀನಿ. ಮನೇಲಿ ಕೆಲಸ ಎಲ್ಲ ಮುಗೀತು. ಇನ್ನು ಮನೆಗೆ ಬೀಗ ಹಾಕ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನ ಶೇರ್ ಮಾಡ್ಕೊತೀನಿ, ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ನಮ್ಮ ಕುರಿಗಳು ಪಾಪ ಮಲ್ಕೊಂಡಿವೆ. ಅವನ್ನ ಇವಾಗ ಹೊಡ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣ. ಕುರಿಗಳು ಹೊಡ್ಕೊಂಡು ಹೋಗ್ದಿದ್ದು ಮುಂಚೆನೇ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಬಿಡೋಣ ಅಂತಂದ್ಬಿಟ್ಟು. ಯಾಕಂದರೆ ನಾವು ಹೋಗಿ ಬರೋಷ್ಟೊತ್ತಿಗೆ ಬಿಸಿಲು ಇರುತ್ತಲ್ಲ, ಎಲ್ಲ ಒಣಕೊಂಬಿಡ್ತೈತೆ, ಮತ್ತು ಗುಡ್ಸೋಕ್ಕಾಗಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಕುರಿಗಳು ಅಲ್ಲೇ ಇರೋಷ್ಟರಲ್ಲೇ ಗುಡಿಸಿ ಎತ್ತಾಕ್ಬಿಡ್ತೀನಿ ಕಸನೆಲ್ಲ, ಆಮೇಲೆ ಹೊಡ್ಕೊಂಡು ಹೋಗೋಣ ಅಂತ. ವಿಪರೀತ ಗಾಳಿ ಇದೆ ಫ್ರೆಂಡ್ಸ್, ಬಿಸಿಲು ಅಷ್ಟೊಂದಿಲ್ಲ. ಆದರೆ ಪರವಾಗಿಲ್ಲ, ಹೋಗಿ ಮೇಯಿಸ್ಕೊಂಡು ಬರ್ಬೋದು. ಬಿಸಿಲಿದ್ರೆ ಸ್ವಲ್ಪ ಕಷ್ಟ. ಗಾಳಿ ಇದೆ, ವಿಪರೀತ ಗಾಳಿ ಐತೆ. ಇನ್ನು ಹೊರಗಡೆ ಹೋಗ್ತಾ ಇದ್ದೀನಿ. ಇದು ಹೊಸ್ತಲ್ಲ, ಕುರಿಗಳು ಬರ್ತಾನೆ ಇರಲಿಲ್ಲ. ಅದಕ್ಕೆ ಕೈಯಲ್ಲಿ ಸ್ವಲ್ಪ ಜೋಳಕಡ್ಡಿ ಅಂದರೆ ಹುಲ್ಲು ಹಿಡ್ಕೊಂಡು ಈ ಥರ ಕರಿತಾ ಇದ್ದೀನಿ. ಬರ್ತಾನೆ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ದಿವಸ ಅಭ್ಯಾಸ ಆಗೋವರೆಗೂ ಹಂಗೆ. ಇವಾಗ ಬಂದು ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದ್ಸರಿ ಬಿಸಿಲು ಬರುತ್ತೆ, ಒಂದ್ಸರಿ ಗಾಳಿ, ಈ ಥರನೇ ಬರ್ತಾಯಿತ್ತು. ಅಭ್ಯಾಸ ತಪ್ಪೋಗ್ಬಿಟ್ಟೈತೆ ಫ್ರೆಂಡ್ಸ್. ಮುಂಚೆ ಎಲ್ಲ ಅಭ್ಯಾಸ ಆಯಿತು, ಇವಾಗ ಇಲ್ಲಾಂದರೂ ಒಂದು 4 ವರ್ಷ ಆಯಿತು ನಾನು ಈ ಥರ ಹಸು ಕುರಿ ಎಲ್ಲ ಮೇಯಿಸಿ. ಮದುವೆ ಆಗಿ ಬಂದು ಹೊಸದಲ್ಲಿ ನಾನು 2 ವರ್ಷ ಹಸು ಮೇಯಿಸ್ತಾಯಿದ್ರಿ. ಹಸು ಆವಾಗ ಸಾಕಿದ್ರಿ. ಇಲ್ಲಿ ನನಗೇನಂದರೆ, ನನ್ನ ಮದುವೆಗೆ ಮುಂಚೆ ಇರಲಿಲ್ಲ. ಫಸ್ಟು ಮದುವೆಗೆ ಮುಂಚೆ ನಾನು ಯಾವತ್ತೂ ಅಷ್ಟೇ ನಾನು ಹಸು ಮೇಯಿಸೋದು, ಕುರಿ ಮೇಯಿಸೋದು ಇದೆಲ್ಲ ಮಾಡಿರಲಿಲ್ಲ. ಇಲ್ಲಿಗೆ ಬಂದಮೇಲೆ, ನಾನು ಮದುವೆ ಆಗಿ ಬರ್ದಿದ್ದಕ್ಕೆ ಮುಂಚೆನೂ ಇತ್ತು ಇಲ್ಲಿ. ಆದರೆ ಇಲ್ಲಿ ಬಂದಮೇಲೆ ಅಭ್ಯಾಸ ಮಾಡ್ಕೊಂಡಾದ್ಮೇಲೆ ಸರಿ ಮೇಯಿಸೋಣ ಅಂತಂದ್ಬಿಟ್ಟು ಒಂದು 2 ವರ್ಷ ಕುರಿಗಳ್ನ ಮೇಯಿಸಿದೆ. ಅಭ್ಯಾಸ ಆಗಿತ್ತು. ಈಗ ಮತ್ತೆ ನಾನು ಹಸು ಮಾರಿಬಿಟ್ಟಾದ್ಮೇಲೆ ಮತ್ತೆ ನಾನು ಒಂದು 4 ವರ್ಷ ಗ್ಯಾಪ್ ಕೊಟ್ಬಿಟ್ನಲ್ಲ, ಅದಕ್ಕೆ ಇವಾಗ ಅಭ್ಯಾಸ ಇನ್ನು ಮುಂದೆ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಹೆಂಗಾದರೂ ಮಾಡಿಕೊಂಡು ಹೋಗಬೇಕು. ಮನೆಯಲ್ಲೇ ಕೂತ್ಕೊಂಡು ಸುಮ್ಮನೆ ಇರೋದಕ್ಕಿಂತ ಈ ಥರ ಏನಾದರೂ ಒಂದು ಮಾಡಬೇಕಲ್ವ. ಮೇವಿಗೇನು ಬರ ಇರಲ್ಲ. ಹೊರಗಡೆ ಬಂದರೆ ಆಚೆ ಕಡೆ ಎಲ್ಲ ಕಡೆಯೂ ಸಿಗ್ತೈತೆ. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿ ಬರ್ತಾ ಅವ್ರೂ ಅಷ್ಟೇ ತೊಗೊಂಬರ್ತಾರೆ.
ನೋಡಿ ಫ್ರೆಂಡ್ಸ್, ಈ ನಾಯಿಗಳಿದೆಯಲ್ಲ ಕುರಿಗಳನ್ನ ತಿಂದಾಕ್ಬಿಡುತ್ತೆ. ಕೋಳಿ ಕುರಿಗಳನ್ನ ಬಿಡೋದೇ ಇಲ್ಲ. ಆಚೆ ಕಡೆ ಕಟ್ಟಾಕಕ್ಕೆ ಭಯ ಅವಕ್ಕೆ. ಬರ ಬರ ಬರ. ನೋಡಿ ನೋಡಿ, ನನ್ನ ಹತ್ರ ಬಂದ್ಬಿಟ್ವಿ ಪಾಪ. ಹೈ ಶ್ ಹೈ 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 ಶ್ ಹೈ ಹೈ ಬರ 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 ಬಾ. ನೋಡಿ ಎಷ್ಟು ಭಯ ಬೀಳ್ತವೆ ಅಂತ. ಹೋಗ್ಬಿಡ್ತು ಆ ಕಡೆ. ಬರ ಬರ ಬರ. ನೋಡಿ ಭಯ ಬೀಳ್ತವೆ. ಬಾ. ಬರ ಇವಾಗ ಬರ. ಅಷ್ಟೇ. ಓಕೆ ಫ್ರೆಂಡ್ಸ್, ಮೇಯಿಸ್ಕೊಂಡು ಬರ. ಹಾಂ, ಕುರಿಗಳ ಹತ್ರಕ್ಕೆ ಯಾರು ಹೋಗವ್ರೆ? ಹಾಂ, ಎಷ್ಟವೆ ಕುರಿಗಳು? ಮೊನ್ನೆ 80,000ಕ್ಕೆ 2 ಕುರಿಗಳು ಕೊಟ್ರಂತೆ. 2-4 ಕೊಟ್ರಂತೆ. ನಮ್ಮ ಯಜಮಾನ್ರೆ ಹಂಗಂದಂಗಿದ್ರ. ಹಾಂ ಹಾಂ. ಎಷ್ಟು? ಅಲ್ಲ, ಕುರಿಗಳು ಎಷ್ಟು? ಮೇಕೆಗಳು ಎಷ್ಟು? ಒಂದನ್ನ 32. ಒಬ್ಬ ಪರವಾಗಿಲ್ಲಲ್ಲ. ಹಾಂ, ಹಾಂ. ಏನೋ ನನ್ಗೆ ಗೊತ್ತಿಲ್ಲಮ್ಮ. ಇದೇ ಫಸ್ಟ್ ಟೈಮ್ ಹಸು 1-2 ವರ್ಷ ಮೇಯಿಸ್ದೆ. ಯಾಕೆ ಇದಕ್ಕ? ಹ್ಞೂ ಹ್ಞೂ. ನೋಡಿ ಫ್ರೆಂಡ್ಸ್, ಎಲ್ಲಿಗೋಗವೆ ಮೇಯ್ಕೊಂಡು ಹಂಗೆ ಹೋಗ್ತಾನೆ ಇರುತ್ತೆ. ನಾಯಿಗಳೇನಾದರೂ ಬಂತು ಅಂದರೆ ಓಡಿ ಬಂದ್ಬಿಡ್ತವೆ. ನಾನಿಲ್ಲೊಂದು ಜಾಗದಲ್ಲಿ ಕೂತ್ಕೊಂಡಿದ್ದೀನಿ. ಬಿಸಿಲಿಲ್ಲ, ನನ್ನ ಪುಣ್ಯ. ಬಿಸಿಲಿದ್ರೆ ಕಷ್ಟ ಆಗ್ತಾಯಿತ್ತು. ಗಾಳಿ ಚೆನ್ನಾಗಿ ಹೊಡಿತೈತೆ. ಒಂದು 3 ಗಂಟೆವರೆಗೂ ಮೇಯಿಸ್ಕೊಂಡಿದ್ದು, ಆಮೇಲೆ ಹೋಗ್ತೀನಿ ಫ್ರೆಂಡ್ಸ್. ಇಲ್ಲ, ಕೆಲಸ ಎಲ್ಲ ಹೆಂಗಿದ್ರು ಆಗೈತಲ್ಲ. ಇನ್ನು ಹೋಗಿ ಸ್ನಾನ ಮಾಡಿಕೊಂಡ್ರೆ 3 ಗಂಟೆವರೆಗೂ ಮೇಯಿಸ್ಬಿಟ್ಟು ಹೋಗಿ ಸ್ನಾನ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಎಲ್ಲರೂ ಕೇಳೋದೆ ಫ್ರೆಂಡ್ಸ್, ಏನು ಕುರಿಗಳು ತೊಗೊಂಬಿಟ್ಟಿದ್ದೀರಾ, ಎಷ್ಟಾಯಿತು, ಎಷ್ಟು ಕೊಟ್ರಿ, ಎಲ್ಲಿ ತೊಗೊಂಡ್ರಿ, ಯಾರ ಹತ್ರ ತೊಗೊಂಡ್ರಿ ಅಂತ ಕೇಳ್ತಾರೆ. ನಮ್ಮ ಕಡೆ ಎಲ್ಲರೂ ಅಷ್ಟೇ. ಹಸು ಕುರಿಗಳೇನಾದರೂ ತೊಗೊಂಡ್ರೆ ಈ ಥರ ಎಲ್ಲಿ ತೊಗೊಂಡ್ರಿ ಅಂತಲೂ ಸಹ ಕೇಳ್ತಾರೆ. ನಾವು ಹೇಳಿದ್ರಿ ಇಲ್ಲೇ ಊರಲ್ಲೇ ತೊಗೊಂಡಿದ್ದು ಅಂತ. ತವೆ ನೋಡ, ನಾಯಿಗಳು ಬಂದು ಹೋದ್ವು ಭಯ ಎತ್ಕೊಂತಮ್ಮ. ಏನು ನೋಡೋದು, ಗುಂಪು ಹೆಂಗೆ ಬಂತು? ಯಾರ್ದು ಹಸು? ಬುಜ್ಜಿಗ್ನವ್ರದ ಹಸು ತೊಗೊಂಡವ್ರಾ? ಹಾಂ, ಮೇಯ್ಸೋರು ಯಾರು? ಮೇಯಿಸ್ತಾರವ್ರು ಯಾರು ಅಂದೆ. ಹಾಂ, ಹಾಂ ಹಾಂ. ಇವಾಗ ಮನೆಗೆ ಹೋಗ್ತೀಯಾ? ನಿಂಬೆಹಣ್ಣು ಗಿಡ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ವೀಳ್ಯದೆಲೆ ಎಷ್ಟು ಚೆನ್ನಾಗಿ ಬಂದೈತೆ ಅಂತ.
ಎಲೆ ಅಡಿಕೆ ಹಾಕ್ತಿರಲ್ಲ ಆ ಎಲೆ ಇದು ಎಷ್ಟು ಚೆನ್ನಾಗಿ ಬಂದೈತಲ್ಲ. ಆ ಕಡೆ ಮೆಹಂದಿ ಸೊಪ್ಪು ಎಲ್ಲ ಉಣೋರೆ. ಇಲ್ಲಿ ನೋಡಿ ಶಂಖ ಹೂವು ಬಂದೈತೆ. ವೈಟ್ದಿದು. ನಮ್ಮ ಮನೆ ಹತ್ರ ಬ್ಲೂ ಕಲರ್ ಜಾಸ್ತಿ ಐತೆ. ಏನು ಉಣ್ತಾ ಇದೆಯಕ್ಕ? ಹಾಂ ಹಾಂ. ನಿಂಬೆಹಣ್ಣು ಇಲ್ಲ? ಕುರಿಗಳು ಬರ್ತೈತೆ, ಕರ್ಕೊಂಡು ಹೋಗ್ತೀನಿ. ದ 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 ಹೋಗೋದೆ ಫ್ರೆಂಡ್ಸ್ ಮನೆಗೆ. ಆಯಿತು ಟೈಮು, ಹೋಗಿ ಇನ್ನು ಕೆಲಸ ಜಾಸ್ತಿ ಐತೆ. ಇದನ್ನ ತೋರಿಸ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಕುರಿನ, ಇಲ್ಲಾಂದರೆ ಅವು ಬರಲ್ಲ. ಇನ್ನು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗೋಕ್ಕೆ ಕುರಿಗಳು ನೋಡ್ಕೊಂಡು ಹೋಗೋಣ ಅಂತ. ಮಳೆನೂ ಬರಂಗೈತೆ ಫ್ರೆಂಡ್ಸ್, ಅದಕ್ಕೆ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು. ಮತ್ತು ನಾಯಿಗಳದ್ದು ಭಯ ಬೇರೆ. ಏನು ಫ್ರೆಂಡ್ಸ್, ನಾಯಿಗಳ ಹತ್ರ ಸ್ವಲ್ಪ ಹುಷಾರಾಗಿರಬೇಕು. ಇಲ್ಲ ಅಂತಂದರೆ ಕೋಳಿಗಳ್ನೂ ಬಿಡಲ್ಲ, ಈ ಕಡೆ ಕುರಿಗಳ್ನೂ ಬಿಡಲ್ಲ. ನನಗೆ ಬೇರೆ ಹೊರಗಡೆ ಹೊಡ್ಕೊಂಬಂದಿದ್ದೀನಲ್ಲ, ಇದು ಬೇರೆ ಭಯ ಆಗ್ತಾಯಿತ್ತು. ಎಲ್ಲಿ ಯಾಮಾರಿಸಿ ನಾಯಿಗಳು ಬಂದು ಕಚ್ಚಿಬಿಡ್ತಾವೋ ಅಂತ ಭಯ ಇರ್ತಿತ್ತು. ಹಿಂಗೆ ಹೊಡ್ಕೊಂಡು ಹೋಗ್ಬೇಕಾದ್ರೆ ಒಂದು ನಾಯಿ ಬಂತು ನೋಡಿ, ಇಲ್ಲೈತೆ. ಇದು ಅಂದ್ಕೊಂಡೆ ನಾನು ಎಲ್ಲಿ ಇದು ಕಚ್ಚಿತು ಅಂದರೆ ಏನಂದರೆ ಆ ಕಡೆ ಹೋಗ್ಬಿಡ್ತು. ಕುರಿಗಳು ಮಾತ್ರ ಅಲ್ಲೇ ಭಯ ಇದ್ದು ಇದೋಗ್ಬಿಡ್ತು. ಆಮೇಲೆ ನನ್ನ ಹತ್ರ ಬಂತು, ಸರಿ ಅಂತ ಅಂದ್ಬಿಟ್ಟು ಹೊಡ್ಕೊಂಡು ಮನೆಗೆ ಬಂದು ಅವಕ್ಕೆ ಕುಡಿಯೋದಕ್ಕೆ ನೀರಿಟ್ಟೆ. ಇವು ಕುಡಿಯಲ್ಲ, ಹಿಂಗಿಟ್ರೆ ಕುಡಿಯಲ್ಲ. ಇನ್ನು ಅಲ್ಲಿಂದ ಬಂದು ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ತುಂಬ ಏನಾದರೂ ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು ಸಮೋಸ ಥರ ಮಾಡಿದೆ ಫ್ರೆಂಡ್ಸ್. ಚೆನ್ನಾಗಿ ಬಂದಿತ್ತು. ಸರಿ, ನಾನು ನಮ್ಮ ಯಜಮಾನ್ರು ಹಾಕ್ಕೊಂಡು ತಿಂತಾಯಿದ್ದೀರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಈ ವಿಡಿಯೋ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನ್ನ ವಿಡಿಯೋಸ್ ನೋಡ್ತಾ ಇರೋರಿಗೆಲ್ಲ ತುಂಬ ತುಂಬ ಧನ್ಯವಾದ ಹೇಳ್ತಾ ಬಾಯ್ ಫ್ರೆಂಡ್ಸ್. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ.